टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರಾತ್ರಿ ಸುರಿದಂತಹ ಮಳೆಗೆ ರಾಜ್ಯದಲ್ಲೂ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಬೈಕ್ ಸವಾರನೊಬ್ಬ ಕೊಚ್ಚಿ ಹೋಗಿದ್ದಾನೆ. ಎಣ್ಣೆ ನಶೆಯಲ್ಲಿದ್ದ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿದ್ದಾನೆ. ವರುಣಾಘಾತ. ನಿನ್ನೆ ಸುರಿದ ಒಂದೇ ಒಂದು ಮಳೆಗೆ ಅವಾಂತರಗಳ ಸರಮಾಲೆಯೇ ನಡೆದಿದೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ಆರ್ಭಟಕ್ಕೆ ಜನ ಪರದಾಡುವಂತಾಗಿದೆ. ಬೆಳಗಾವಿಯಲ್ಲಿ ಕಾಲು ಜಾರಿ ವ್ಯಕ್ತಿ ಕೊಚ್ಚಿ ಹೋದ್ರೆ, ಹುಬ್ಬಳ್ಳಿಯಲ್ಲಿ ಮನೆಗೆ ನೀರು ನುಗ್ಗಿದ್ದು ನಿವಾಸಿಗಳಿಗೆ ಸಂಕಷ್ಟ ತಂದಿಡ್ತು. ವರುಣಾಘಾತ ದೃಶ್ಯ ನಂಬರ್ 1. ಹುಬ್ಬಳ್ಳಿ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ಗೆ ನುಗ್ಗಿದ ಮಳೆ ನೀರು. ಧಾರಾಕಾರ ಮಳೆಗೆ ಹುಬ್ಬಳ್ಳಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಗಣೇಶ್ ನಗರ, ಆನಂದ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಾಯ್ತು. ಮನೆಯೊಳಗೆ ನೀರು ನುಗ್ಗಿದ್ರಿಂದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾದವು. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲವೂ ನೀರು ಪಾಲಾಯಿತು. ವರುಣಾಘಾತ ದೃಶ್ಯ ನಂಬರ್ 2. ಬೆಳಗಾವಿ. ಕುಡಿದ ಅಮಲಿನಲ್ಲಿ ಚರಂಡಿಗೆ ಬಿದ್ದು ವ್ಯಕ್ತಿ ನಾಪತ್ತೆ. ಇನ್ನು ಬೆಳಗಾವಿಯ ಗೋಕಾಕ್ನಲ್ಲಿ ತುಂಬಿ ಹರಿತಾ ಇದ್ದ ಚರಂಡಿಯಲ್ಲಿ ವ್ಯಕ್ತಿಯೋರ್ವ ಕೊಚ್ಚಿ ಹೋಗಿದ್ದಾನೆ. ಮದ್ಯ ಸೇವಿಸಿದ್ದ 52 ವರ್ಷದ ಕಾಶಪ್ಪ ಶಿರಟ್ಟಿ ಕಾಲು ಜಾರಿದ್ರಿಂದ ಕೊಚ್ಚಿ ಹೋಗಿದ್ದಾನೆ. ಸದ್ಯ ಹುಡುಕಾಟ ನಡೆಸಲಾಗ್ತಾ ಇದೆ. ವರುಣಾಘಾತ ದೃಶ್ಯ ನಂಬರ್ 3. ಗೋಕಾಕ್. ಅಂಗಡಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ಇದಿಷ್ಟೇ ಅಲ್ಲ, ಬೆಳಗಾವಿಯ ಗೋಕಾಕ್ನಲ್ಲಿ ಭಾರೀ ಮಳೆಯಿಂದಾಗಿ ಮಟನ್ ಮಾರ್ಕೆಟ್ಗೆ ನೀರು ನುಗ್ಗಿದೆ. ಹಲವು ಮನೆಗಳು, ಅಂಗಡಿಗಳಿಗೆ ನೀರು ನುಗ್ಗಿ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ವರುಣಾಘಾತ ದೃಶ್ಯ ನಂಬರ್ 4. ಗದಗ. ತುಂಬಿ ಹರಿತಾ ಇದ್ದ ಹಳ್ಳದಲ್ಲಿ ಕೊಚ್ಚಿ ಹೋದ ಸವಾರ. ಇನ್ನು ಗದಗದ ಬೆನಕೊಪ್ಪ ಗ್ರಾಮದಲ್ಲಿ ತುಂಬಿ ಹರಿತಾ ಇದ್ದ ಹಳ್ಳದಲ್ಲಿ ಬೈಕ್ ಸವಾರ ಕೊಚ್ಚಿ ಹೋಗಿದ್ದಾನೆ. ಪತ್ನಿಯ ತವರು ಮನೆಗೆ ಹೊರಟಿದ್ದ ಶರಣಪ್ಪ ಹಡಗಲಿ ಕೊಚ್ಚಿ ಹೋಗಿದ್ದು ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಶೋಧ ನಡೆಸ್ತಾ ಇದ್ದಾರೆ. ವರುಣಾಘಾತ ದೃಶ್ಯ 5. ದಾವಣಗೆರೆ. ಕೃಷಿ ಜಮೀನುಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ನಿನ್ನೆ ಸಂಜೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೃಷಿ ಜಮೀನಿಗೆ ನೀರು ನುಗ್ಗಿದ್ದು ರೈತರು ಕಂಗಾಲಾಗಿದ್ದಾರೆ. ವರುಣಾಘಾತ ದೃಶ್ಯ 6. ಮೈಸೂರು. ಭಾರೀ ಗಾಳಿ ಮಳೆಗೆ ರಸ್ತೆಯಲ್ಲಿ ಧರೆಗೆ ಉರುಳಿದ ಮರ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನ ದೊಡ್ಡಹೊನ್ನೂರು ಬಳಿ ಮಳೆಗೆ ಮರಗಳು ಧರೆಗೆ ಉರುಳಿವೆ. ಕೆಲ ಕಡೆಯಲ್ಲಿ ಕರೆಂಟ್ ವೈರ್ಗಳು ಕಟ್ ಆಗಿವೆ. ಬ್ಯೂರೋ ರಿಪೋರ್ಟ್, TV9.